ಹಸಿಯದಿರೆ ಕಡುಗಾಯ್ದ ಬಿಸಿನೀರ ಕುಡಿಯುವುದು, ಹಸಿವೊಕ್ಕು ಸಿಕ್ಕ ಮಲವೊಕ್ಕು ದೇಹತ ಸಸಿನವಾಗುವುದು ಸರ್ವಜ್ಞ. ಈ ಒಂದು ತ್ರಿಪದಿಯ ತಾತ್ಪರ್ಯ ಹೇಗಿದೆ ನೋಡಿ. ಹಸಿಯದಿರೆ ಅಂದರೆ ಹಸಿವಾಗದಿದ್ದರೆ ನಾವು ತಿಂದ ಆಹಾರ ಇನ್ನೂ ಜೀರ್ಣವಾಗಿಲ್ಲ ಅಂತ ಅರ್ಥ. ಹಳೆಯ ಆಹಾರವೇ ನಮ್ಮ ಹೊಟ್ಟೆ ಒಳಗಡೆ ಇದ್ದಾಗ ಬೇರೆ ಆಹಾರವನ್ನೇ ಹಾಕಬಾರ್ದು, ಜೀರ್ಣಕ್ರಿಯೆ ಹದಗೆಡುತ್ತೆ. ಅದಕ್ಕೆ ಬದಲಾಗಿ ನಾವು ಹಸಿವಾಗದೇ ಇದ್ದಾಗ ಕಡುಗಾಯ್ದ ಬಿಸಿನೀರು ಅಂದರೆ ಚೆನ್ನಾಗಿ ಕಾಯಿಸಿದ ಬಿಸಿನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಕಾಫಿ ಟೀ ಹೇಗೆ ಕುಡಿತೀವೋ ಹಾಗೆ ಗುಟುಕು ಗುಟುಕಾಗಿ ಕುಡಿಬೇಕು. ಆಗ ಹಸಿವು ಉಂಟಾಗ್ತದೆ. ಮತ್ತು ಹೊಟ್ಟೆ ಒಳಗಿದ್ದ ಜೀರ್ಣವಾಗದ ಆಹಾರ ಮಲದ ರೂಪದಲ್ಲಿ ವಿಸರ್ಜನೆಯಾಗಿ ದೇಹವು ಹಗುರವಾಗುತ್ತದೆ ಎಂದಿದ್ದಾರೆ ಸರ್ವಜ್ಞ. ತಕ್ಕ ಗಿಡದಿಂದ ರುಜೆ ಪಕ್ಕನೆ ಅಡಗುವುದು, ತಕ್ಕಾದ ಗಿಡನ ಕೊಡಲ ಅರಿಯದನ ಮಾತ್ರೆ ವೈಕುಂಠ ಯಾತ್ರೆ ಸರ್ವಜ್ಞ. ಈ ಒಂದು ತ್ರಿಪದಿಯ ತಾತ್ಪರ್ಯ ಹೀಗಿದೆ ನೋಡಿ. ಆಯುರ್ವೇದ ಗಿಡಮೂಲಿಕೆಗಳನ್ನು ಕೊಟ್ಟರೆ ರೋಗಗಳು ತಕ್ಷಣ ಹೋಗಿಬಿಡುತ್ತವೆ. ಆದರೆ ಗಿಡಮೂಲಿಕೆಗಳನ್ನು ಕೊಡುವವನಿಗೆ ಯಾವ ರೋಗಕ್ಕೆ ಯಾವ ಗಿಡಮೂಲಿಕೆ ನೀಡಬೇಕು ಎಂಬುದು ಗೊತ್ತಿರಬೇಕು. ಗೊತ್ತಿಲ್ಲದೆ ಏನಾದರೂ ತಪ್ಪಾಗಿ ಗಿಡಮೂಲಿಕೆಗಳನ್ನು ಕೊಟ್ಟರೆ ರೋಗಿಯ ಪ್ರಾಣವೇ ಹೋಗಿಬಿಡುತ್ತದೆ ಎಂದಿದ್ದಾರೆ ಸರ್ವಜ್ಞ. ನಾಟಿ ವೈದ್ಯ ಎಲ್ಲರಿಗೂ ಬರುವುದಿಲ್ಲ. ಅದನ್ನು ಕರಗತ ಮಾಡಿಕೊಂಡಿರುವವರಷ್ಟೇ ಒಳ್ಳೆಯ ಮೂಲಿಕೆಗಳನ್ನು ನೀಡಬಲ್ಲರು. ಇಲ್ಲದಿದ್ದರೆ ರೋಗಿಗಳಿಗೆ ಪ್ರಾಣಾಪಾಯ ಸಂಭವಿಸುತ್ತದೆ ಎಂದಿದ್ದಾರೆ ಸರ್ವಜ್ಞ. ಅಕ್ಕಿಯನ್ನು ಉಂಬುವನು ಹಕ್ಕಿಯಂತಾಗುವನು, ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನ್ನಿಕ್ಕುತ್ತಲಿರುವ ಸರ್ವಜ್ಞ. ಈ ಒಂದು ತ್ರಿಪದಿಯ ಅರ್ಥ ಅಕ್ಕಿಯನ್ನು ತಿಂದವನು ಹಕ್ಕಿಯಂತಾಗುವನು. ಇದರ ಅರ್ಥ ಹಕ್ಕಿಗಳ ಮೂಳೆಗಳು ಪೊಳ್ಳಾಗಿರುತ್ತವೆ. ಗಾಳಿಯಲ್ಲಿ ಹಾರಾಟ ನಡೆಸುವ ಉದ್ದೇಶದಿಂದ ಒಂದು ಪ್ರಕೃತಿಯ ವ್ಯವಸ್ಥೆ. ಅನ್ನವನ್ನು ಹೆಚ್ಚಾಗಿ ತಿನ್ನುವವನ ಮೂಳೆಗಳು ಪೊಳ್ಳಾಗುತ್ತವೆ, ಅಂದರೆ ಕಾಯಿಲೆಗಳು ಉಂಟಾಗ್ತವೆ. ಕಾಯಿಲೆಗಳು ಬಂದಾಗ ನಾವು ವೈದ್ಯರ ಹತ್ತಿರ ಹೋಗಬೇಕಾಗುತ್ತದೆ. ಕಾಯಿಲೆಯನ್ನು ಗುಣಪಡಿಸಿಕೊಳ್ಳಲು ನಾವು ರೊಕ್ಕ ಅಂದರೆ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಎಂದಿದ್ದಾರೆ ಸರ್ವಜ್ಞರು. ಜೋಳವನ್ನು ತಿಂಬುವನು ತೋಳದಂತಾಗುವನು, ಬೇಳೆ ಬೆಲ್ಲಗಳ ನಂಬುವನು ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ. ಈ ಒಂದು ತ್ರಿಪದಿಯ ಸಾರಾಂಶ: ಜೋಳ ಉತ್ತರ ಕರ್ನಾಟಕದ ವಿಶೇಷ ಆಹಾರ ಧಾನ್ಯ. ಎಲ್ಲ ಹಬ್ಬಗಳು, ಮದುವೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ರೊಟ್ಟಿ ಇಲ್ಲದೆ ಅವರ ಊಟ ಸಂಪೂರ್ಣವಾಗೋದಿಲ್ಲ. ಸರ್ವಜ್ಞರು ಹೇಳುವ ಪ್ರಕಾರ ಜೋಳವನ್ನು ತಿನ್ನುವವನು ತೋಳದಂತಾಗುವನು. ಅಂದರೆ ಜೋಳವನ್ನು ಉಪಯೋಗಿಸುವವನ ದೇಹದ ಮೂಳೆಗಳು ಗಟ್ಟಿಯಾಗುತ್ತವೆ. ಬೆಲ್ಲ ಬೇಳೆಗಳನ್ನೆಂಬುವನು ಅಂದರೆ ಬೆಲ್ಲ ಬೇಳೆಯಿಂದ ತಯಾರಾದ ಹೋಳಿಗೆ ಮತ್ತಿತರ ಸಿಹಿ ಪದಾರ್ಥಗಳನ್ನು ಪ್ರತಿದಿನ ಅಥವಾ ಹೆಚ್ಚಾಗಿ ಸೇವಿಸುವವರು ಬಹಳ ದಿನ ಬದುಕೋದಿಲ್ಲ ಎಂದಿದ್ದಾರೆ. ಇದರರ್ಥ ಕಾಯಿಲೆಗಳಿಗೆ ಬೇಗ ತುತ್ತಾಗಿ ನೋವನ್ನು ಅನುಭವಿಸಬೇಕಾಗುತ್ತದೆ ಅಂತ ಸರ್ವಜ್ಞ ಹೇಳಿದ್ದಾರೆ. ಹಾಗಾದರೆ ನೀವು ಸಕ್ಕರೆ ಬಳಸ್ಬೋದಾ ಅಂತ ಕೇಳೋದಾದರೆ, ಸಕ್ಕರೆ ಬೆಲ್ಲಕ್ಕಿಂತಲೂ 10 ಪಟ್ಟು ಅಪಾಯಕಾರಿ. ಪ್ರಕೃತಿ ಚಿಕಿತ್ಸೆಯವರು ಹೇಳಿರೋ ಪ್ರಕಾರ ವೈಟ್ ಪಾಯ್ಸನ್ ಅಂದರೆ ಬಿಳಿ ವಿಷ ಅಂತ ಹೇಳಿದ್ದಾರೆ. ಆದ್ದರಿಂದ ಬೆಲ್ಲ, ಸಕ್ಕರೆಯಿಂದ ತಯಾರಿಸಿದಂತಹ ಸಿಹಿ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಅಂತ ಸರ್ವಜ್ಞರು ಹೇಳಿದ್ದಾರೆ. ರಾಗಿಯನ್ನು ಉಂಬುವನು ನಿರೋಗಿ ಎಂದೆನಿಸುವನು. ರಾಗಿಯು ಭೋಗಿಗಳಿಗಲ್ಲ ಬಡವರಿಗಾಗಿ ಬೆಳೆಯುವುದು ಸರ್ವಜ್ಞ. ಅಂದರೆ 20-30 ವರ್ಷಗಳ ಹಿಂದೆ ಒಂದು ಭಾವನೆ ಇತ್ತು, ರಾಗಿ ಮುದ್ದೆ, ರೊಟ್ಟಿ, ರಾಗಿ ದೋಸೆ ಇವೆಲ್ಲ ಬಡವರ ಆಹಾರ, ಇದೆಲ್ಲ ಹಳ್ಳಿಯವರ ಆಹಾರ ಎಂಬ ಭಾವನೆ ಇತ್ತು. ಈಗ ಆ ಭಾವನೆ ಬದಲಾಗಿದೆ. ಬಡವರು, ಶ್ರೀಮಂತರು, ಹಳ್ಳಿಯವರು, ನಗರದವರು ಎಂಬ ತಾರತಮ್ಯವಿಲ್ಲದೆ ಎಲ್ಲರೂ ರಾಗಿಯನ್ನು ಸೇವಿಸುತ್ತಾರೆ. ಚಿಕ್ಕ ಮಕ್ಕಳಿಗೂ ಕೂಡ ರಾಗಿ ಸರಿ ಮಾಡಿ ತಿನ್ನಿಸಲಾಗುತ್ತದೆ. ರಾಗಿಯನ್ನು ಆಹಾರದಲ್ಲಿ ಬಳಸುವುದರಿಂದ ಕಾಯಿಲೆಗಳು ಬರುವುದಿಲ್ಲ, ಆರೋಗ್ಯ ವೃದ್ಧಿಸುತ್ತದೆ ಎಂದಿದ್ದಾರೆ ಸರ್ವಜ್ಞ. ನವಣೆಯನ್ನು ಉಂಬುವನು ಅವನಾಗಿ ಇರುತಿಹನು, ಬವಣೆಗಳಿಗವನು ಒಳಬೀಳ ನೀ ಮಾತು ಟವಣೆಯಲ್ಲೆಂದ ಸರ್ವಜ್ಞ. ಸರ್ವಜ್ಞರವರು ಹೇಳುವ ಪ್ರಕಾರ ನವಣೆಯನ್ನು ಉಪಯೋಗಿಸಿದರೆ ಶರೀರ ಮನಸ್ಸು ಹಗುರವಾಗುತ್ತದೆ. ನವಣೆಯನ್ನು ಪ್ರತಿನಿತ್ಯ ಬಳಸಿದರೆ ಬವಣೆಗಳು ಅಂದರೆ ರೋಗಗಳಿಗೆ ತುತ್ತಾಗೋದಿಲ್ಲ. ಈ ಮಾತು ಟವಣೆಯಲ್ಲ ಅಂದರೆ ಸುಳ್ಳಲ್ಲ
ಎಂದು ನಿಶ್ಚಯವಾಗಿ ಹೇಳಿದ್ದಾರೆ ಸರ್ವಜ್ಞ. ಹಸಿಯದಿರೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗುಳುಣಬೇಡ, ವೈದ್ಯನ ಘಸಣೆ ಬೇಡೆಂದ ಸರ್ವಜ್ಞ. ಹಸಿಯದಿರೆ ಉಣಬೇಡ ಅಂದರೆ ಹಸಿವಿಲ್ಲದಿದ್ದರೆ ಊಟ ಮಾಡಬೇಡ. ಹಸಿವಿಲ್ಲದಿದ್ದರೂ ಯಾರದೋ ಒತ್ತಾಯಕ್ಕೆ ಅಥವಾ ನಾಲಿಗೆ ಪ್ರಚೋದನೆಗೋಸ್ಕರ ಊಟ ಮಾಡಬಾರ್ದು. ಹಾಗೆ ಮಾಡಿದ್ರೆ ಅಜೀರ್ಣವಾಗುತ್ತದೆ, ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎದುರಾಗುತ್ತೆ. ಹಸಿದು ಮತ್ತಿರಬೇಡ ಅಂದರೆ ಹಸಿವಾಗಿದ್ದರೂ ಸಮಯಕ್ಕೆ ಸರಿಯಾಗಿ ಊಟ ಮಾಡದೆ ತಡವಾಗಿ ಊಟ ಮಾಡಿದ್ರೆ ಪಚನಕ್ರಿಯೆ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಬಿಸಿ ಬೇಡ ಅಂದರೆ ತುಂಬ ಬಿಸಿಯಾದ ಆಹಾರವನ್ನು ಕೂಡ ಹೊಟ್ಟೆಗೆ ಕಳಿಸಿದರೆ ಅಲ್ಲಿರುವ ತೆಳುವಾದಂಥ ಪದರ ಹಾಳಾಗಿ ಹೊಟ್ಟೆ ಹುಣ್ಣಾಗುತ್ತದೆ. ಇನ್ನು ತಂಗುಳುಣ ಬೇಡ ಎಂದರೆ ಅತಿ ತಂಪಾದ ಐಸ್ ಕ್ರೀಮ್, ಫ್ರಿಡ್ಜ್ನಲ್ಲಿಟ್ಟ ಹಣ್ಣಿನ ರಸಗಳು, ತಂಪಾದ ಪಾನೀಯಗಳ ಇವನನ್ನು ನಾವು ಸೇವಿಸಬಾರ್ದು. ಅಂದರೆ ಅಗ್ನಿಮಾಂದ್ಯ ಉಂಟಾಗಿ ಜೀರ್ಣಕ್ರಿಯೆ ನಡೆಯೋದಿಲ್ಲ. ರಾತ್ರಿ ಮಾಡಿಟ್ಟ ಆಹಾರ ಪದಾರ್ಥಗಳನ್ನು ಮರುದಿನ ಉಪಯೋಗಿಸಬಾರದು. ರಾಸಾಯನಿಕ ಕ್ರಿಯೆ ನಡೆದು ಆಹಾರ ಕೆಟ್ಟಿರುತ್ತದೆ. ಅದನ್ನೇ ಉಪಯೋಗಿಸಿದರೆ ಆರೋಗ್ಯ ಹದಗೆಡುತ್ತದೆ. ಆಹಾರ ಕ್ರಮ ಸರಿಯಾಗಿದ್ದರೆ ವೈದ್ಯರ ಹತ್ತಿರ ಹೋಗುವ ಪ್ರಮೇಯ ಇರುವುದಿಲ್ಲ ಎಂದಿದ್ದಾರೆ ಸರ್ವಜ್ಞ.